ಇವಾಗ ಸೆಕೆಂಡ್ ಚಾಪ್ಟರ್ಗೆ ಬರೋಣ. ಲ್ಯಾಂಡ್, ಸಾಯಿಲ್, ವಾಟರ್, ನ್ಯಾಚುರಲ್ ವೆಜಿಟೇಷನ್ ಆ್ಯಂಡ್ ವೈಲ್ಡ್ ಲೈಫ್ ರಿಸೋರ್ಸಸ್. ಸೊ ನಾವು ಫಸ್ಟು ಮಾತಾಡುವಂಥ ರಿಸೋರ್ಸಸ್ ಬಂದುಬಿಟ್ಟು ಲ್ಯಾಂಡ್. ಸೊ ಲ್ಯಾಂಡ್ ಬಂದುಬಿಟ್ಟು ಭೂಮಿ ಮೇಲೆ ಬರೀ 30% ಮಾತ್ರ ಇರೋದು. ಓಕೆ, ಇಷ್ಟು ಚಿಕ್ಕ 30% ಪಾರ್ಟು ಇವಾಗ ಅರ್ತ್ ಹಿಂಗೆ ಇದೆ ಅಂದರೆ ಫುಲ್ಲು ಸ್ಕ್ಯಾಟರ್ ಆಗಿಬಿಟ್ಟಿದೆ. ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕ ಪಾರ್ಟ್ಸ್ ಆಗಿ ಸ್ಕ್ಯಾಟರ್ ಆಗಿದೆ. ಸೊ ಈ 30% ಈ ಥರ ಸ್ಕ್ಯಾಟರ್ ಆಗಿದೆ. ಆ 30%ಅಲ್ಲಿ ಏನೇನಿದೆ, ಬೆಟ್ಟ ಗುಡ್ಡ ಮರ ಗಿಡ ಅದೆಲ್ಲವೂ ಕೂಡ ತುಂಬಿಕೊಂಡಿದೆ. ಈ ಲ್ಯಾಂಡನ್ನು ನಾವು ಯಾವ್ಯಾವುದಕ್ಕೆ ಯೂಸ್ ಮಾಡ್ತೀವಿ? ಅಗ್ರಿಕಲ್ಚರ್, ಬೆಳೆ ಬೆಳೆಯೋಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ಮೈನಿಂಗ್. ಇವಾಗ ಎಕ್ಸಾಂಪಲ್ ಕೋಲಾರದಲ್ಲಿ ಚಿನ್ನದ ಗಣಿನ ಹೇಗೆ ನಾವು ತೆಗಿತೀವಿ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಬಿಲ್ಡಿಂಗ್, ಮನೆ ಕಟ್ಟೋಕ್ಕೆ, ಬಿಲ್ಡಿಂಗ್ಸ್ಗಳನ್ನ ಕಟ್ಟೋಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ರೋಡ್ಗಳನ್ನ ಹಾಕೋಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದಕ್ಕೆಲ್ಲ ಯೂಸ್ ಮಾಡೋದ್ರಿಂದ ಇದಕ್ಕೆ ಒಂದು ಟರ್ಮ್ ಇದೆ, ದಟ್ ಇಸ್ ಕಾಲ್ಡ್ ಆ್ಯಸ್ ಲ್ಯಾಂಡ್ ಯೂಸ್. ನೀವು ಯಾವುದ್ಯಾವುದಕ್ಕೆಲ್ಲ ಭೂಮಿನ ಬಳಸ್ತೀರಿ ಅದಕ್ಕೆ ಏನಂತಾರೆ? ಲ್ಯಾಂಡ್ ಯೂಸ್. ನೆಕ್ಸ್ಟು ನಾವು ಇದನ್ನು ಯಾವ್ಯಾವುದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಾಯಿಲ್, ಕ್ಲೈಮೇಟ್, ಮಿನರಲ್ಸ್. ಒಂದು ಜಾಗದಲ್ಲಿ ಹೇಗೆ ಆ ವಾತಾವರಣ ಇರುತ್ತೆ ಅದರ ಮೇಲೆ ಆ ಲ್ಯಾಂಡನ್ನು ಹೇಗೆ ಯೂಸ್ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ. ಇವಾಗ ಕೋಲಾರದಲ್ಲಿ ಚಿನ್ನ ಜಾಸ್ತಿ ಇದೆ ಅಂದರೆ ಏನು ಮಾಡ್ತಾರೆ? ಮೈನಿಂಗ್ ಮಾಡ್ತಾರೆ. ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ತುಂಬ ಫರ್ಟೈಲ್ ಆಗಿದ್ದರೆ ಅಲ್ಲಿ ಯಾವ ಥರ ಗಿಡಗಳು ಅಥವಾ ಯಾವ ಥರ ಗ್ರೇನ್ಸ್ನ ಬೆಳೆಸ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾರೆ. ಓಕೆ, ನೆಕ್ಸ್ಟು ಲ್ಯಾಂಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಪಾರ್ಟ್ಸ್. ಓಕೆನಾ? ಫಸ್ಟ್ ಒನ್ ಬಂದುಬಿಟ್ಟು ಪ್ರೈವೇಟ್ ಲ್ಯಾಂಡ್, ಇನ್ನೊಂದು ಬಂದುಬಿಟ್ಟು ಪಬ್ಲಿಕ್ ಲ್ಯಾಂಡ್ ಅಥವಾ ಕಮ್ಯುನಿಟಿ ಲ್ಯಾಂಡ್. ಪ್ರೈವೇಟ್ ಲ್ಯಾಂಡ್ ಅಂದರೆ ಏನು? ಇಟ್ ಈಸ್ ಓನ್ಡ್ ಬೈ ಇಂಡಿವಿಜುವಲ್ಸ್. ಇವಾಗ ನಾವು ಇರುವಂತಹ ಮನೆಗಳು ಕೆಲವ್ರದ್ದು ಸ್ವಂತ ಮನೆ ಇರುತ್ತೆ, ಅದಕ್ಕೆ ಏನಂತಾರೆ? ಪ್ರೈವೇಟ್ ಲ್ಯಾಂಡ್ ಅಂತಾರೆ. ನೆಕ್ಸ್ಟು ಕಮ್ಯುನಿಟಿ ಲ್ಯಾಂಡ್ ಅಂದರೆ ಏನು? ಇದು ಕಾಮನ್ ಯೂಸಸ್ಗೆ ಯೂಸ್ ಮಾಡುವಂತಹ ಜಾಗಗಳು. ಇದು ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್ ಅಂತ ಕೂಡ ಇದನ್ನು ಕರೀತಾರೆ. ಸೊ ಈಗ ಈ ಲಿಮಿಟೆಡ್ ಆಗಿರುವ ಲ್ಯಾಂಡನ್ನು ಹೇಗೆ ಪ್ರೊಟೆಕ್ಟ್ ಮಾಡೋದು? ಅದಕ್ಕೆ ಕೆಲವು ಮೆಥಡ್ಸ್ ಇದೆ. ಸೊ ಹೌ ಟು ಕನ್ಸರ್ವ್ ಆರ್ ಲ್ಯಾಂಡ್ ರಿಸೋರ್ಸ್. ಫಸ್ಟ್ ಒನ್ ಬಂದುಬಿಟ್ಟು ಅಫಾರೆಸ್ಟ್ರೇಷನ್. ಅಫಾರೆಸ್ಟ್ರೇಷನ್ ಅಂದರೆ ಏನು? ಗಿಡ ಮರಗಳನ್ನ ಬೆಳೆಸೋದು. ಆವಾಗ ಜಾಸ್ತಿ ಸಾಯಿಲ್ ಎರೋಷನ್ ಆಗಲ್ಲ. ಸೆಕೆಂಡ್ ಒನ್ ಬಂದುಬಿಟ್ಟು ರೆಗ್ಯುಲೇಟೆಡ್ ಯೂಸ್ ಆಫ್ ಕೆಮಿಕಲ್ ಪೆಸ್ಟಿಸೈಡ್ಸ್. ಇಷ್ಟ ಬಂದ ಹಾಗೆ ಭೂಮಿಗೆ ತುಂಬ ಕೆಮಿಕಲ್ಸ್ ಹಾಕಿದಾಗ ಆ ಭೂಮಿ ಅದರ ಸತ್ವವನ್ನು ಕಳ್ಕೊಳ್ಳುತ್ತೆ. ಸೊ ಇದನ್ನು ನಾವು ನಿಲ್ಲಿಸಬೇಕಾಗುತ್ತೆ. ಆಮೇಲೆ ಚೆಕ್ಸ್ ಆನ್ ಓವರ್ ಗ್ರೇಸಿಂಗ್. ಇವಾಗ ಹಸುಗಳೆಲ್ಲ ಜಾಸ್ತಿ ಹುಲ್ಲನ್ನು ತಿಂದಾಗ ಆ ಜಾಗದ ಭೂಮಿ ಮತ್ತು ಮಣ್ಣು ತುಂಬ ಲೂಸ್ ಆಗುತ್ತೆ. ಲೂಸ್ ಆದಾಗ ಮಳೆ ಬಂದಾಗ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಸೊ ಜಾಸ್ತಿ ಓವರ್ ಗ್ರೇಸಿಂಗ್ ಕೂಡ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಸೊ ಈ ಥರ ನಾವುಗಳು ಲ್ಯಾಂಡನ್ನು ಕನ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ರಿಸೋರ್ಸ್ ಬಂದುಬಿಟ್ಟು ಸಾಯಿಲ್. ಸಾಯಿಲ್ ಅಂದರೆ ಏನು? ಇವಾಗ ಭೂಮಿ ಮೇಲೆ ಒಂದು ಥಿನ್ ಲೇಯರ್ ಇರುತ್ತೆ, ಲ್ಯಾಂಡಿನ ಮೇಲೆ ಒಂದು ಥಿನ್ ಲೇಯರ್. ಇಟ್ ಈಸ್ ಮೇಡ್ ಅಪ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್, ಮಿನರಲ್ಸ್, ಆ್ಯಂಡ್ ವೆದರ್ಡ್ ರಾಕ್ಸ್. ವೆದರ್ಡ್ ರಾಕ್ಸ್ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಕಲ್ಲುಗಳು ಆಮೇಲೆ ಪುಟಾಣಿ ಆಗಿ ಕ್ರಿಸ್ಟಲೈಸ್ ಆಗಿರುತ್ತೆ. ಓಕೆನಾ? ಒಂದು ಕಲ್ಲು ಎರಡಾಗಿ, ಎರಡು ಕಲ್ಲು ನಾಲ್ಕಾಗಿ ಆ ಥರ ಪುಟಾಣಿ ಆಗುತ್ತಲ್ಲ, ಅದಕ್ಕೆ ವೆದರ್ಡ್ ರಾಕ್ಸ್ ಅಂತಾರೆ. ಸೊ ಆರ್ಗ್ಯಾನಿಕ್ ಮ್ಯಾಟರ್, ಮಿನರಲ್ಸ್, ವೆದರ್ಡ್ ರಾಕ್ಸ್ ಇದೆಲ್ಲ ಸೇರಿಕೊಂಡು ಒಂದು ಥಿನ್ ಲೇಯರ್ ಆಗಿರುತ್ತೆ ಭೂಮಿ ಮೇಲೆ, ಅದಕ್ಕೇನಂತಾರೆ? ಸಾಯಿಲ್ ಅಂತಾರೆ. ಸೊ ಒಂದು ಕರೆಕ್ಟ್ ಮಿಕ್ಸ್ ಮಿನರಲ್ಸ್ ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ನ ಕರೆಕ್ಟ್ ಮಿಕ್ಸೇ ಆ ಸಾಯಿಲು ಎಷ್ಟು ಫರ್ಟೈಲ್ ಆಗಿರುತ್ತೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಸೊ ನೆಕ್ಸ್ಟು ಲ್ಯಾಂಡ್ ಸ್ಲೈಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ? ಇವಾಗ ಇದು ಒಂದು ಬೆಟ್ಟ ಅಂದ್ಕೊಳ್ಳಿ.
ಜೋರಾಗಿ ಮಳೆ ಬಿದ್ದು ಏನಾಗುತ್ತೆ, ಒಂದು ಪಾರ್ಟ್, ಈ ಮೇಲಿನ ಪಾರ್ಟೇ ಕೆಳಗಡೆ ಜಾರ್ಕೊಂಡು ಹೋಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಇರುವಂತಹ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಇದು ಎಲ್ಲನೂ ಕೊಚ್ಕೊಂಡು ಹೋಗ್ಬಿಡುತ್ತೆ. ದಿಸ್ ಈಸ್ ವೆರಿ ಡೇಂಜರಸ್. ಇಲ್ಲಿ ಮನುಷ್ಯರು, ಪ್ರಾಣಿ ಪಕ್ಷಿಗಳಿಗೆಲ್ಲ ಜೀವ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಲ್ಯಾಂಡ್ ಸ್ಲೈಡ್ಸ್ ಜಾಸ್ತಿ ಆಗೋದು ಮಳೆ ಬರುವಂಥ ಜಾಗ ಅಥವಾ ಬೆಟ್ಟ ಗುಡ್ಡಗಳಿರುವಂತಹ ಜಾಗದಲ್ಲಿ ಕೂಡ ನೀವು ಜಾಸ್ತಿ ನೋಡಬಹುದು. ಫಾರ್ ಎಕ್ಸಾಂಪಲ್ ಹಿಮಾಚಲ್ ಪ್ರದೇಶ್, ಇಲ್ಲೆಲ್ಲ ಜಾಸ್ತಿ ಲ್ಯಾಂಡ್ ಸ್ಲೈಡ್ಗಳು ಆಗುತ್ತೆ. ಸೊ ಈ ಲ್ಯಾಂಡ್ ಸ್ಲೈಡ್ನ ನಿಲ್ಲಿಸೋದು ಅಥವಾ ಹೇಗೆ ಕಂಟ್ರೋಲ್ ಮಾಡೋದು, ಮಿಟಿಗೇಷನ್ ಮೆಥಡ್ಸ್ ನೋಡೋಣ. ಸೊ ಫಸ್ಟ್ ಬಂದುಬಿಟ್ಟು ಅಂಥ ಜಾಗದಲ್ಲಿ ವೆಜಿಟೇಷನ್ಗಳನ್ನ ಜಾಸ್ತಿ ಮಾಡಬೇಕು. ಆಮೇಲೆ ಲ್ಯಾಂಡ್ ಸ್ಲೈಡ್ ಎಲ್ಲೆಲ್ಲಿ ಆಗುತ್ತೆ ಅಂತ ಒಂದು ಮ್ಯಾಪ್ ಇದೆ, ಅಂದರೆ ಈ ಏರಿಯಾದಲ್ಲಿ ಈ ಕಾರ್ನರಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಜಾಸ್ತಿ ಆಗುತ್ತೆ ಅಂತ ಫಸ್ಟೇ ಒಂದು ಮ್ಯಾಪಿಂಗ್ ಏನಾದರೂ ಇದ್ದಾಗ ಅಲ್ಲಿ ಯಾರು ಬಿಲ್ಡಿಂಗನ್ನ ಕಟ್ಟಲ್ಲ, ಯಾರು ಎಲ್ಲಿ ಸೆಟ್ಲ್ ಆಗಲ್ಲ. ಆವಾಗ ಲ್ಯಾಂಡ್ ಸ್ಲೈಡಿಂದ ಆಗೋ ಲಾಸಸ್ನ ತಡಿಬೋದು. ನೆಕ್ಸ್ಟು ಸರ್ಫೇಸ್ ಡ್ರೈನೇಜ್ನ ಜಾಸ್ತಿ ಮಾಡಬೇಕು. ಅಂದರೆ ಮಳೆ ಬಂದಿರುವಂಥ ಮಳೆ ನೀಟಾಗಿ ಒಂದು ಕಡೆ ಹೋಗಿ ಫ್ಲೋ ಆಗಿ ಸೇರಿಕೊಳ್ಳೋ ಥರ ನಾವು ಮಾಡಬೇಕು. ಈ ಥರ ಎಲ್ಲ ಆದಾಗ ನಾವು ಲ್ಯಾಂಡ್ ಸ್ಲೈಡ್ಸ್ನ ಮಿಟಿಗೇಟ್ ಮಾಡ್ಬೋದು. ಫ್ಯಾಕ್ಟರ್ಸ್ ಆಫ್ ಸಾಯಿಲ್ ಫಾರ್ಮೇಷನ್. ಸೊ ಸಾಯಿಲ್ ಹೆಂಗೆ ಫಾರ್ಮ್ ಆಗುತ್ತೆ, ಇದಕ್ಕೆ ತುಂಬ ಫ್ಯಾಕ್ಟರ್ಸ್ ಇದೆ. ಫಸ್ಟ್ ಒನ್ ಬಂದುಬಿಟ್ಟು ಪೇರೆಂಟ್ ರಾಕ್. ಅದರ ಪೇರೆಂಟ್ ರಾಕ್ ಯಾವ ಥರ ಇರುತ್ತೆ, ಈ ಸಾಯಿಲ್ ಕೂಡ ಅದೇ ಥರ ಇರುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ರಿಲೀಫ್, ಅದರ ಹೈಟು, ಸ್ಲೋಪು ಯಾವ ಥರ ಇರುತ್ತೆ, ಸಾಯಿಲ್ ಕೂಡ ಹಾಗೆ ಬರುತ್ತೆ. ಥರ್ಡ್ ಒನ್ ಬಂದುಬಿಟ್ಟು ಫ್ಲೋರಾ, ಫೌನಾ ಆ್ಯಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಯಾವ ಥರ ಪ್ರಾಣಿ ಪಕ್ಷಿಗಳು ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿರುತ್ತೆ, ಅದು ಕೂಡ ಡಿಪೆಂಡ್ ಆಗುತ್ತೆ. ಟೈಮ್ ಜಾಸ್ತಿ ತಗೊಂಡಾಗ ಸಾಯಿಲ್ದು ಥಿನ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಲಾಸ್ಟ್ ಒನ್ ಬಂದುಬಿಟ್ಟು ಕ್ಲೈಮೇಟ್, ಅಲ್ಲಿ ಯಾವ ಥರ ಟೆಂಪ್ರೇಚರ್ ಇದೆ, ಹೇಗೆ ಮಳೆ ಬರುತ್ತೆ, ಅದು ಕೂಡ ಕನ್ಸಿಡರ್ ಆಗುತ್ತೆ. ನಾವು ಇವಾಗ ಡಿಗ್ರೇಡೇಷನ್ ಆಗುತ್ತೆ ನೋಡಿ, ಮರಳುಗಳೆಲ್ಲ ಹೋಗಿ ಎಲ್ಲೋ ಕೊಚ್ಕೊಂಡು ಹೋಗುತ್ತೆ. ಟಾಪ್ ಲೇಯರ್ ಆಫ್ ದ ಸಾಯಿಲ್ ಹೋದಾಗ ನಾವು ಇದನ್ನು ಹೇಗೆ ಕನ್ಸರ್ವ್ ಮಾಡೋದು, ಹೇಗೆ ಪ್ರೊಟೆಕ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ಕನ್ಸರ್ವೇಷನಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಮಲ್ಚಿಂಗಲ್ಲಿ ಏನಾಗುತ್ತಪ್ಪ ಅಂದರೆ, ಒಂದು ಖಾಲಿ ಜಾಗದಲ್ಲಿ ನಾವು ಪ್ಲ್ಯಾಂಟ್ಸನ್ನು ಹಾಕಿರ್ತೀವಿ ಅಂತ ಅಂದ್ಕೊಳ್ಳಿ. ಪ್ಲ್ಯಾಂಟ್ಸನ್ನು ಹಾಕಿದ್ದಾಗ ಒಂದು ಲೇಯರ್ ಆರ್ಗ್ಯಾನಿಕ್ ಮ್ಯಾಟರ್ ಹಾಕಿ ಅದ್ರ ಮೇಲೆ ಹುಲ್ಲನ್ನು ಹಾಕಿರ್ತಾರೆ. ಲೇಯರ್ ಆರ್ಗ್ಯಾನಿಕ್ ಮ್ಯಾಟರ್, ಅದ್ರ ಮೇಲೆ ಹುಲ್ಲು. ಸೊ ಈ ಥರ ಹುಲ್ಲನ್ನು ಹಾಕಿಟ್ಟಾಗ ಅದರ ಕೆಳಗಡೆ ಇರುವಂಥ ಸಾಯಿಲು ಪ್ರೊಟೆಕ್ಟ್ ಆಗಿರುತ್ತೆ, ಆಚೆ ಹೋಗಲ್ಲ. ಸೊ ಮಲ್ಚಿಂಗಿಂದ ಸಾಯಿಲ್ ತುಂಬ ಪ್ರೊಟೆಕ್ಟೆಡ್ ಆಗಿರುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ಕೌಂಟರ್ ಬ್ಯಾರಿಯರ್ಸ್ ಬಂದುಬಿಟ್ಟು ಒಳ್ಳೆ ಕಾಂಪೌಂಡ್ ಥರ ಕ್ರಿಯೇಟ್ ಮಾಡೋದು. ಓಕೆನಾ, ಇವಾಗ ಇದು ಬಿಲ್ಡಿಂಗ್ ಅಂದರೆ ಅದಕ್ಕೆ ಒಂದು ಕಾಂಪೌಂಡ್ ಹಾಕಿರ್ತಾರೆ. ಅದೇ ಥರ ಕಲ್ಲುಗಳು, ಹುಲ್ಲುಗಳನ್ನೆಲ್ಲ ಎಂಡ್ ಬಾರ್ಡ್ರಲ್ಲಿ ಇಟ್ಟಾಗ ಈ ಲ್ಯಾಂಡಲ್ಲಿರುವಂಥ ಸಾಯಿಲ್ ಕೂಡ ಪ್ರೊಟೆಕ್ಟೆಡ್ ಆಗಿ ಇರುತ್ತೆ. ಥರ್ಡ್ ಒನ್ ಬಂದುಬಿಟ್ಟು ರಾಕ್ ಡ್ಯಾಮ್. ಸೊ ರಾಕ್ ಡ್ಯಾಮನ್ನು ಇವಾಗ ಇಲ್ಲಿ ನದಿ ಹೋಗ್ತಾ ಇದೆ ಅಂದ್ಕೊಳ್ಳಿ, ಇಲ್ಲಿನೊಂದು ರಾಕ್ ಡ್ಯಾಮನ್ನು ಕಟ್ಟಿದಾಗ ಏನಾಗುತ್ತೆ, ಸ್ಪೀಡಾಗಿ ಹೋಗೋ ನದಿ ಸ್ಲೋ ಡೌನ್ ಆಗುತ್ತೆ. ಸ್ಲೋ ಡೌನ್ ಆದಾಗ ಏನಾಗುತ್ತೆ, ಸಾಯಿಲ್ ಎರೋಷನ್ ಕಡಿಮೆ ಆಗುತ್ತೆ. ಫೋರ್ತ್ ಒನ್ ಬಂದುಬಿಟ್ಟು ಶೆಲ್ಟರ್ ಬೆಲ್ಟ್ಸ್ ಅಂದರೆ ಏನು, ಇವಾಗ ಸಿ ಇರುವಂಥ ಏರಿಯಾ, ಎಕ್ಸಾಂಪಲ್ ಇದು ಕೋಸ್ಟಲ್ ಏರಿಯಾ ಅಂದ್ಕೊಳ್ಳಿ. ಇಲ್ಲಿ ಎಂಡಲ್ಲಿ ಏನು ಮಾಡ್ತಾರೆ, ತುಂಬ ಮರಗಳನ್ನು ಬೆಳೆಸ್ತಾರೆ.
ಈ ಥರ ಮರಗಳನ್ನು ಇಟ್ಟಾಗ ಏನಾಗುತ್ತೆ, ಈ ಸಮುದ್ರದಿಂದ ಬರುವಂತಹ ಗಾಳಿಗಳು, ಈ ಗಾಳಿನ ಈ ಮರಗಳು ಏನು ಮಾಡುತ್ತೆ, ತಡೆಯುತ್ತೆ. ತಡೆದಾಗ ಏನಾಗುತ್ತೆ, ಸಾಯಿಲ್ ಎರೋಷನ್ ಕಮ್ಮಿ ಆಗುತ್ತೆ. ಥರ್ಡ್ ರಿಸೋರ್ಸ್ ಬಂದುಬಿಟ್ಟು ವಾಟರ್. ಓಕೆ, ಇವಾಗ ಭೂಮಿಯಲ್ಲಿ 30% ಲ್ಯಾಂಡ್ ಅಂತ ಇದ್ದರೆ 70% ಬಂದುಬಿಟ್ಟು ವಾಟರ್ ಇದೆ. ಈ 70% ವಾಟರಲ್ಲಿ ನಮಗೆ ಕುಡಿಯೋಕ್ಕೆ ಅಂತ ಯೂಸ್ ಆಗೋದು ಬರೀ 2.7% ನೀರು ಮಾತ್ರ. ಈ 2.7%ಅಲ್ಲಿ ಮೆಜಾರಿಟಿ ಅಂದರೆ 70% ಆಫ್ ದ ವಾಟರ್ ವಿಚ್ ಇಸ್ ಫಿಟ್ ಫಾರ್ ಡ್ರಿಂಕಿಂಗ್ ಬಂದುಬಿಟ್ಟು ಐಸ್ ಆಗಿದೆ. ಅಂದರೆ ಐಸ್ ಶೀಟ್ಸಲ್ಲಿ ಅಥವಾ ಗ್ಲೇಷಿಯರ್ಸಲ್ಲಿ ಇದೆ. ಈ ಗ್ಲೇಷಿಯರ್ಸ್ ಎಲ್ಲ ಎಲ್ಲಿರುತ್ತಪ್ಪ ಅಂದರೆ ತುಂಬ ಹಿಮ ಇರುವಂತಹ ಜಾಗ. ಅದು ಗ್ರೀನ್ಲ್ಯಾಂಡ್, ಅಂಟಾರ್ಟಿಕಾ ಇಂತಹ ಜಾಗಗಳಲ್ಲಿ ಐಸ್ ಆಗಿ ಈ ಫ್ರೆಶ್ ವಾಟರ್ ಏನು ಇದೆ. ಓಕೆ, ಇದು ಇವಾಗ ಗ್ರೀನ್ಲ್ಯಾಂಡು ಅಂಟಾರ್ಟಿಕಾದಲ್ಲಿ ಐಸ್ ಆಗಿದೆ. ಇವಾಗ ವಾಟರ್ ಫಾರ್ಮಲ್ಲಿ ಕುಡಿಯೋಕ್ಕೆ ಅಂತ ಲಾಯಕ್ಕಿರೋದು ಬರೀ 1% ಅಷ್ಟು ಮಾತ್ರ. ಈ 1% ಅಷ್ಟು ನೀರು ಎಲ್ಲಿ ಸಿಗುತ್ತೆ? ನದಿಗಳಲ್ಲಿ ಸಿಗುತ್ತೆ ಮತ್ತು ಗ್ರೌಂಡ್ ವಾಟರಲ್ಲಿ ಸಿಗುತ್ತೆ. ಭೂಮಿ ಒಳಗಡೆ ಇರುವಂಥ ನೀರಲ್ಲಿ ಸಿಗುತ್ತೆ. ಆದ್ದರಿಂದನೇ ವಾಟರ್ ಇಸ್ ವೆರಿ ಪ್ರೆಷಿಯಸ್. ಇದು ಎಷ್ಟಿದೆಯೋ ಅಷ್ಟೇ ಇರುತ್ತೆ, ಕಡಿಮೆನೂ ಆಗಲ್ಲ ಜಾಸ್ತಿನೂ ಆಗಲ್ಲ ಭೂಮಿ ಮೇಲೆ. ಈಗ ಕನ್ಸರ್ವೇಷನ್ ಆಫ್ ವಾಟರ್ನ ನೋಡೋಣ. ಇವಾಗ ನೀರನ್ನು ಹೇಗೆ ನಾವು ಕನ್ಸರ್ವ್ ಮಾಡೋದು? ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಇವಾಗ ಮನೆಗೆ ಮಳೆ ಬರ್ತಾ ಇದ್ದರೆ ಈ ಮಳೆಯೆಲ್ಲ ಒಂದು ಕಡೆ ಕಲೆಕ್ಟಾಗಿ ಈ ನೀರನ್ನು ನಾವು ಆಮೇಲೆ ಉಪಯೋಗಿಸ್ಕೊಬೋದು. ಸೊ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ನೀರನ್ನು ಬಚಾವ್ ಮಾಡ್ಬೋದು.